ರಾಜ್ಯದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕರ್ನಾಟಕದಲ್ಲಿ ಪ್ರಸ್ತುತ 5,55,61,565 ಮತದಾರರಿದ್ದು ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಬರುವ ಅಕ್ಟೋಬರ್ 7ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾರರ ಮ್ಯಾಪಿಂಗ್ ಕಾರ್ಯವೂ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 86% ಪ್ರಗತಿ ಸಾಧಿಸಲಾಗಿದೆ. ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ 59,050 ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ 5,905 ಬಿಎಲ್ಒ ಸೂಪರ್ವೈಸರ್ಗಳನ್ನು ನಿಯೋಜಿಸಲಾಗಿದೆ ಎಂದರು. ಮತದಾರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 2 ನಮೂನೆಗಳನ್ನು ಮತದಾರರಿಗೆ ನೀಡಲಾಗುತ್ತದೆ. ಈ ನಮೂನೆಗಳಲ್ಲಿ ಪ್ರತಿ ಮತದಾರರಿಗೂ ಪ್ರತ್ಯೇಕ ಕ್ಯೂಆರ್ ಕೋಡ್ ಇರಲಿದೆ ಎಂದು ಮಾಹಿತಿ ನೀಡಿದರು. ದಯವಿಟ್ಟು ಆ 2 ಸೆಟ್ನ ತಾವು ಸ್ವೀಕಾರ ಮಾಡಿ ಫಿಲ್ ಮಾಡಿಬಿಟ್ಟು ಒಂದು ಸೆಟ್ ತಾವೇ ಇಟ್ಕೊಳ್ಳಿ, ಇನ್ನೊಂದು ಸೆಟ್ ಅನ್ನ ಬಿಎಲ್ಒ ಕೈಗೆ ಕೊಡಿ. ಆ ಒಂದು ಸೆಟ್ ತಾವು ಇಟ್ಟುಕೊಳ್ಳೋದು ಅಕ್ನಾಲೆಜ್ಮೆಂಟ್ ತರ. ನಾಳೆ ಅಕಸ್ಮಾತ್ ನಮ್ಮ ಹೆಸರು ಓಟುಗಳು ಇಲ್ಲ ಅಂದ್ರೆ ತಾವು ಕೇಳ್ಬೋದು, ನಾನು ಈಗಲೇ ಫಾರ್ಮ್ ಕೊಟ್ಟಿದ್ದೀನಿ, ಯಾಕೆ ನನ್ನ ಹೆಸರು ಇಲ್ಲ ಅಂತ ಕೇಳಲಿಕ್ಕೆ ತಮಗೆ ಅದು ಸಾಕ್ಷಿಯಾಗಿ ಉಳಿಯುತ್ತೆ. ಇದು ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಪ್ರತಿ ಒಂದು ವ್ಯಕ್ತಿಗೂ, ಒಂದು ವೋಟರ್ಗೂ ಇದು ಡಿಫ್ರೆಂಟ್ ಆಗಿರುತ್ತೆ, ಕ್ಯೂಆರ್ ಕೋಡ್ ಡಿಫ್ರೆಂಟ್ ಆಗಿರುತ್ತೆ. ಬಿಎಲ್ಒ ನಾಳೆ ಅವ್ರು ಸ್ಕ್ಯಾನ್ ಮಾಡಕ್ಕೆ ಫಾರ್ಮ್ ಸ್ಕ್ಯಾನ್ ಮಾಡಿ ನಮ್ಮ ಸರ್ವರ್ಗೆ ಆಗುವಾಗ ಅವರು ಯಾವುದು ಸರ್ಚ್ ಮಾಡಬೇಕಿಲ್ಲ, ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಬಿಎಲ್ಒ ಆ್ಯಪ್ ಮುಖಾಂತರ ವೋಟರ್ಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೋಸ್ಕರ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಮತ್ತು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ, ನಗರ ಪಾಲಿಕೆಗಳಲ್ಲಿ ವಾರ್ಡ್ ಮಟ್ಟದಲ್ಲೂ, ಗ್ರಾಮಗಳಲ್ಲಿ ರೂರಲ್ ಏರಿಯಾದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಲಾಗಿದೆ. ಇನ್ನು ಕೆಲವು ದಿವಸಗಳಾದ ನಂತರ ಒಂದು ಯಾವ ಎನ್ಯುಮರೇಷನ್ ಫೇಸ್ ಸ್ಟಾರ್ಟ್ ಆಗ್ತದೆ ಆವಾಗ ನಾವು ಈ ಲಿಸ್ಟ್ ನ ವೆಬ್ಸೈಟ್ ಹಾಕ್ತೀವಿ. ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಸಾರ್ವಜನಿಕರ ಮಾಹಿತಿಗೂ ನಾವು ಕೊಡ್ತೀವಿ.